ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ನಮ್ಮ ಕನ್ನಡದಲ್ಲೂ ಸಹ ಇಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಪರೀಕ್ಷೆಯನ್ನು ಕೂಡ ಇಲ್ಲಿ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅಂದರೆ ಇದೇ ಮೊದಲ ಬಾರಿಗೆ 13 ಭಾಷೆಯಲ್ಲಿ ಈ ಒಂದು SSC GD ಪರೀಕ್ಷೆಗಳು ಏನು ನಡೀತಾ ಇದೆ, ಸೊ ಪ್ರೊಸೆಸಿಂಗ್ನಲ್ಲಿ ಇವೆ. ಸೊ ಅವಕ್ಕೆ 13 ಭಾಷೆಯಲ್ಲಿ ಕನ್ನಡ ಸೇರಿ ಕಾಲಾವಕಾಶವನ್ನು ಕೊಟ್ಟಿದೆ. ಸೊ ಇದಾಗಲೇ ಫೆಬ್ರವರಿ 10ನೇ ತಾರೀಕಿಂದ ಈ ಒಂದು ಎಕ್ಸಾಮ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಮಾರ್ಚ್ 7ನೇ ತಾರೀಕುವರೆಗೆ ಈ ಒಂದು ಎಕ್ಸಾಮು ಸೊ ಚಾಲ್ತಿಯಲ್ಲಿರುತ್ತೆ. ಸುಮಾರು 48 ಲಕ್ಷ ಜನ ಇಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ ನೀವು CRPF, BSF, CISF ಒಳಗೊಂಡ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಇದೇ ಮೊದಲ ಬಾರಿಗೆ ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ಆಯೋಜಿಸಲಾಗಿದೆ. ಸೊ ನೀವು ನೋಡ್ಬೋದು, ಇಷ್ಟು ದಿನ ಬರೀ ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಈ ಒಂದು ಎಕ್ಸಾಮ್ಗೆ ಒಂದು ಅವಕಾಶವನ್ನು ಕೊಡ್ತಾಯಿದ್ರು. ಇದೀಗ ಕನ್ನಡದಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ಭಾಷೆಗಳಲ್ಲೂ ಪರೀಕ್ಷೆ ಬರೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಫೆಬ್ರವರಿ 10ರಿಂದಲೇ ಈ ಒಂದು ಪರೀಕ್ಷೆಗಳು ಆರಂಭವಾಗಿದೆ. ಸೊ ಇವತ್ತು 13ನೇ ತಾರೀಕು, ಫೆಬ್ರವರಿ 10ನೇ ತಾರೀಕಿಂದಲೇ ಈ ಒಂದು ಪರೀಕ್ಷೆ ಆರಂಭಗೊಂಡಿದೆ. ಸೊ ಯಾರ್ಯಾರು ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ. ಫೆಬ್ರವರಿ 10ನೇ ತಾರೀಕಿಂದಲೇ ದೇಶವ್ಯಾಪಿ ಸುಮಾರು 128 ನಗರಗಳಲ್ಲಿ ಈ ಒಂದು ಪರೀಕ್ಷೆ ಕೂಡ ಮಾಡಲ್ಪಟ್ಟಿರುತ್ತೆ. ನಮ್ಮ ಏನು SSC ಇದೆ, ಸೊ ಅವರು ಇಲ್ಲಿ 48 ಲಕ್ಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಾದೇಶಿಕ ಭಾಷೆಗಳಲ್ಲೂ ನೇಮಕಾತಿ ಪರೀಕ್ಷೆ ನಡೆಸುವ ಸಂಬಂಧ 2023ರ ಏಪ್ರಿಲ್ನಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರಗಳನ್ನು ಕೈಗೊಂಡಿತ್ತು. ಸೊ ಆ ಒಂದು ನಿರ್ಧಾರ ಇವಾಗ ಜಾರಿಗೆ ಬಂದಿದೆ. ಸೊ ಇದು ದಶಕಗಳ ಹೋರಾಟ ಅಂತಲೇ ಹೇಳ್ಬೋದು. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಸ್ವಲ್ಪ ವಾಯ್ಸ್ನ ರೇಸ್ ಮಾಡ್ತಾಯಿದ್ರು. ಯಾವ ರೀತಿ ಅಂದರೆ ಕನ್ನಡದಲ್ಲೂ ಪ್ರಾದೇಶಿಕ ಭಾಷೆಯಲ್ಲೂ ಎಕ್ಸಾಮ್ ಇರ್ಬೋದು, ಆ ಒಂದು ಲೋಕಲಲ್ಲಿ ಏನಿದ್ದಾರೆ ಸ್ಟೂಡೆಂಟ್ಗಳು, ಸೊ ಅವರು ಪರೀಕ್ಷಾರ್ಥಿಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ. ಸೊ ಇವಾಗ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಪರಿಗಣನೆಗೆ ತಂದು ನಮ್ಮ ಕನ್ನಡದಲ್ಲೂ ಕೂಡ ಈ ಒಂದು ಎಕ್ಸಾಮ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದೊಂದು ಸರ್ಕಾರದ ಒಂದು ನಿಟ್ಟಿನಲ್ಲಿ ಒಂದು ಮಹತ್ತರ ಹೆಜ್ಜೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಇದಿಷ್ಟು ಈ ಒಂದು ನೇಮಕಾತಿಯ ಮಾಹಿತಿಯಾಗಿತ್ತು. ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.